ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲದ ಟ್ವಿಸ್ಟ್ ಅಂಡ್ ಟರ್ನ್ ಹೊಂದಿರೋ ಮರ್ಡರ್ ಕತೆ ಇದು. ಇಲ್ಲಿ ತಾಯಿ ಹತ್ಯೆ ಮಾಡಿರೋ ಕೊಲೆಗಾರ ನಾನೇ ಅಂತ ಸ್ವತಃ ಮಗನೇ ಒಪ್ಪಿಕೊಳ್ತಾನೆ. ಪೊಲೀಸರು ಆತನನ್ನ ವಶಕ್ಕೂ ಪಡಿತಾರೆ. ಜನ ಕೂಡ ಪಾಪಿ ಮಗ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ತನಿಖೆಯ ಜಾಡು ಹಿಡಿದು ಹೊರಟಾಗ ಪೊಲೀಸರಿಗೆ ಕಬ್ಬಿಣದ ರಾಡಿನಲ್ಲಿ ನಿಜವಾದ ಕೊಲೆಗಾರನ ಸುಳಿವು ಪತ್ತೆಯಾಗುತ್ತೆ. ಮಗ ಕೊಲೆಗಾರ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಕೊಲೆ ಮಾಡಿದ್ದು ಯಾರು? ಮಗ ನಾನೇ ಅಂತ ಒಪ್ಕೊಂಡಿದ್ಯಾಕೆ? ಜನವರಿ 2 ಬೆಳಿಗ್ಗೆ 7:30 ಸುಮಾರಿಗೆ ಕೆಆರ್ ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆಯೊಂದು ನಡೆದು ಹೋಗಿತ್ತು. ಹೆತ್ತ ತಾಯಿಯನ್ನೇ ತಿಂಡಿ ಮಾಡಿಕೊಟ್ಟಿಲ್ಲ ಅಂತ ಇನ್ನು ಮೀಸೆ ಚಿಗುರದ ಮಗ ಕೊಲೆ ಮಾಡಿದ್ದ. ಈ ಸುದ್ದಿ ಹೊರಬೀಳ್ತಿದ್ದಂತೆ ಇಷ್ಟಕ್ಕೆಲ್ಲ ಕೊಲೆ ಮಾಡ್ತಾರಾ, ಆ ಪಾಪಿ ನರಕಕ್ಕೆ ಹೋಗ್ತಾನೆ ಅಂತೆಲ್ಲ ಹಿಡಿ ಶಾಪ ಹಾಕಿದ್ರು. ಆದರೆ ಈ ಕೊಲೆ ಕೇಸ್ ಮೇಜರ್ ಟ್ವಿಸ್ಟ್ ಪಡೆದುಕೊಂಡಿದೆ. ಈ ಕೊಲೆಯಲ್ಲಿ ಮಗನಷ್ಟೇ ಅಲ್ಲ, ಅಪ್ಪನೂ ಶಾಮೀಲಾಗಿದ್ದಾನೆ. ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿದ್ದ ಈ ಕೊಲೆ ಕೇಸ್ ಯಾವ ಸಿನಿಮಾ ಸ್ಟೋರಿಗೂ ಕಡಿಮೆ ಇಲ್ಲ. ಕೊಲೆ ಮಾಡಿದ್ದ ಮಗ ಪೊಲೀಸರಿಗೆ ಕರೆ ಮಾಡಿ ತಾನೇ ಶರಣಾಗಿದ್ದ. ಆದರೆ ಪೊಲೀಸರ ತನಿಖೆಯಲ್ಲಿ ರಾಡ್ನ ಮೇಲೆ ಇಬ್ಬರ ಫಿಂಗರ್ ಪ್ರಿಂಟ್ ಪತ್ತೆಯಾಗಿತ್ತು. ಕೊಲೆ ಮಾಡಿರೋದಾಗಿ ಮಗ ಈಗಾಗಲೇ ಒಪ್ಕೊಂಡಿದ್ದಾನೆ. ಆದರೆ ರಾಡ್ ಮೇಲಿರೋ ಮತ್ತೊಂದು ಫಿಂಗರ್ ಪ್ರಿಂಟ್ ಯಾರದ್ದು ಅನ್ನೋ ಅನುಮಾನ ಶುರುವಾಗಿತ್ತು. ತನಿಖೆ ಮುಂದುವರಿಸಿದ ಪೊಲೀಸರಿಗೆ ಫಿಂಗರ್ ಪ್ರಿಂಟ್ ಯಾರು ಅಂತ ಗೊತ್ತಾಗಿತ್ತು. ಆಗ್ಲೇ ನೋಡಿ ಈ ಸ್ಟೋರಿ ಹೊಸ ಟ್ವಿಸ್ಟ್ ಪಡೆದುಕೊಳ್ಳೋದು, ಕೇಸ್ನಲ್ಲಿ ಹೊಸ ಎಂಟ್ರಿ ಆಗೋದು. ಅದು ಬೇರೆ ಯಾರೂ ಅಲ್ಲ, ಕೊಲೆಯಾದ ನೇತ್ರಾಪತಿ ಚಂದ್ರಪ್ಪ. ಎಸ್, ಅಪ್ಪ ಮಗ ಇಬ್ಬರು ಸೇರಿ ಕೊಲೆ ಮಾಡಿರೋದು ಕನ್ಫರ್ಮ್ ಆಗ್ತಿದ್ದಂತೆ ಇವರಿಬ್ಬರ ಕೋಪಕ್ಕೆ ಕಾರಣವಾದ್ರೂ ಏನು ಅಂತ ವಿಚಾರಣೆ ಶುರುವಾಗುತ್ತೆ. ಆಗ ಹೊರಬಿದ್ದಿದ್ದು ನೇತ್ರಾ ರಹಸ್ಯ. ಕೊಲೆಯಾದ ನೇತ್ರ ಪಾರ್ಟಿ ಐಷಾರಾಮಿ ಜೀವನದ ಹುಚ್ಚಿಗೆ ಬಿದ್ದಿದ್ಲಂತೆ. ಮನೆ ಬಿಟ್ಟು ಹೊರಗಡೆಯೇ ಹೆಚ್ಚಾಗಿ ಓಡಾಡ್ತಿದ್ಲಂತೆ. ಅಕ್ರಮ ಸಂಬಂಧದ ಬಗ್ಗೆಯೂ ಚಂದ್ರಪ್ಪನಿಗೆ ಅನುಮಾನವಿತ್ತಂತೆ. ಒಮ್ಮೆ ಮಗನೆದುರು ಬೇರೊಬ್ಬನ ಜೊತೆ ನೇತ್ರ ಸಿಕ್ಕಿ ಬಿದ್ದಿದ್ಲಂತೆ. ಹೀಗಾಗಿ 2ನೇ ತಾರೀಕು ಮತ್ತೆ ಅಡುಗೆ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಜಗಳವಾಗಿ ರಾಡ್ನಿಂದ ಪತ್ನಿ ತಲೆಗೆ ಪತಿ ಚಂದ್ರಪ್ಪ ಹೊಡೆದು ಕೊಲೆ ಮಾಡಿದ್ದ. ಚಂದ್ರಪ್ಪ ಮತ್ತು ನೇತ್ರ ದಂಪತಿ ಅನುಕೂಲಸ್ಥರಾಗಿಯೇ ಇದ್ದವರು. ಕೆಆರ್ ಪುರಂನಲ್ಲಿ ಚಂದ್ರಪ್ಪ 10 ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದಾರೆ. ಮೂಲತಃ ಮುಳಬಾಗಿಲವನಾಗಿದ್ದ ಚಂದ್ರಪ್ಪ ಒಬ್ಬ ಕೃಷಿಕ. ಇನ್ನು ಇವರಿಗೆ 2 ಮಕ್ಕಳಿದ್ದು ಒಬ್ಬ ಮಗಳು ವಿದೇಶದಲ್ಲಿ ಓದ್ತಿದ್ದಾಳೆ. ಮಗ ಡಿಪ್ಲೊಮಾ ಓದ್ತಾ ಇದ್ದ. ಅಪ್ರಾಪ್ತ. ವಿಪರ್ಯಾಸ ಅಂದ್ರೆ ಮಗ ತಂದೆಯನ್ನ ಉಳಿಸೋಕೆ ಮುಂದಾಗ್ತಾನೆ. ತಂದೆಗಾಗಿ ಜೈಲಿಗೆ ಹೋಗಲು ರೆಡಿಯಾದ ಮಗ ತಾಯಿ ಸತ್ತ ಮೇಲೆ ತಾನೂ ಅದೇ ರಾಡ್ನಿಂದ ಆಕೆಗೆ ಹೊಡೆದಿದ್ದಾನೆ. ಸದ್ಯ ಇಬ್ಬರನ್ನು ವಶಕ್ಕೆ ಪಡೆದು ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಅದೇನೇ ಹೇಳಿ, ಕೆಟ್ಟ ಮಕ್ಕಳಿರ್ತಾರೆ ಹೊರತು ಕೆಟ್ಟ ಅಪ್ಪ ಅಮ್ಮ ಇರಲ್ಲ ಅನ್ನೋ ಮಾತಿದೆ. ಆದರೆ ಈ ಕೇಸ್ನಲ್ಲಿ ತಾಯಿಯ ಶೋಕಿ, ತಂದೆಯ ಅನುಮಾನಕ್ಕೆ ಮಗ ಜೈಲು ಸೇರಿದ್ದಾನೆ.